ಡಾಕ್ಟರ್ ಹೊಟ್ಟಿ ಒಂಥರ ಮುರಿಯಾಕತ್ತೈತ್ರಿ, ಹೊಟ್ಟಿ ಹಿಂಡ್ದಂಗ್ ಆಗಾಕತ್ತೈತ್ರಿ. ಮುರಿದು ಹಿಂಡುದು ಕುಂದ್ರಿ ಸಾವಕಾಶ ಕುಂದ್ರಿ. ಓ ಕಡ್ಲಿ, ನನ್ ಫೇವ್ರೇಟ್ ಕಡ್ಲಿ ನೋಡ್ರಿ. ಏನ್ ಮಾಡುದ್ರಿಪ್ಪ ಡಾಕ್ಟರ್, ನಿನ್ ಮೊನ್ನೆ ಮೊಹರಂದಾಗ ಸ್ವಲ್ಪ ಜಾಸ್ತಿ ಕುಣದ ಕೈಕಾಲೆಲ್ಲ ಇದು ಆಗ್ಬಿಟ್ಟಾವು. ಅದ್ರಾಗ ಬೇರೆ ನನ್ ಹೆಂಡತಿ ಮೊನ್ನೆ ನೀವು ಮೊಹರಂದಾಗ ಹೆಜ್ಜೆ ಹಾಕ್ತಿರಲ್ಲ ಆ ಕಡೆ ಈ ಕಡೆ ಕೈಕಾಲ್ ಬಳ ಬಳ ಮತ್ ಬೆಳಬಳ ಅಂತ ಬಿಡ್ರಿ. ಆದ್ರ ನಮ್ ಹೆಂಡತಿ ಮೊನ್ನೆ ಒಂದೆರಡು ಹಂಗ ಮಳಿ ಒಂದ್ ಜಿಟಿ ಮಳಿ ಅಲ್ರಿಪ್ಪ ಇದು. ಮಳೆಗಾಲ ಕಡ್ಲಿ ಮಸ್ತ್ ನೋಡ್ರಿಪ್ಪ. ಮಳೆಗಾಲದಾಗ ಇದು ಬರೋದಕ್ಕನ ನಾನ್ ಹೆಂಡತಿ ಕಡ್ಲಿ ಹೊರಗ್ ಕೊಟ್ಲ. ಅವು ಏನ್ ಕಡ್ಲಿ ತಿಂದನಲ್ರಿ, ಈ ಡಿಸೆಂಟ್ರಿ ಆಮೇಲೆ ಇದು ಹೊಟ್ಟಿ ಮುರ್ದಂಗ ಆಗುದು, ಈ ಇದಕ್ಕ ಅದ್ ಏನಾಗ್ಬಿಟ್ಟೈತಿ, ಈ ಕಡ್ಲಿ ಏನ್ ತಿಂದನಲ್ರಿ, ಕಡ್ಲಿ ಕಾಳ ಉದ್ರುದ್ರೆ ಬಿದ್ಬಿಟ್ಟ. ಅದಕ್ಕ ಒಂದ್ ತೊಳ್ಕೊಂಡು ಒಂದ್ ಬ್ಯಾಗಡೆ ಹಾಕೊಂಡ್ ಕಟ್ಕೊಂಡ್ ತಗೊಂಡಿದ್. ನೀವ್ ಅವನ ತಿನ್ನತ್ತಿರಲ್ಲ ತಿಂದ್ರಲ್ರಿ ಡಾಕ್ಟರ್. ಊರ್ ಮಂದಿಗೆ ನಾ ಇಂಜೆಕ್ಷನ್ ಮಾಡಕ್ಕೆ ನನಗೆ ಕಡ್ಲಿ ತೊಡ್ ತಿನ್ಸ್ಬಿಟ್ನಲ್ರಿ. ನಿಮಿಷ ಬಿಟ್ಕೊಪ್ಪ, ಮೌತ್ ವಾಶ್ ಮಾಡ್ಕೊಂಡ್ ಇವ್ರೆ ತಕೊಳ್ರಿ ಫಸ್ಟ್. ನಾನ್ ಮಾತ್ರ ಕೈಯಿಂದ ಊಟಂಗಿಲ್ಲ, ಅದು ಕವರ್ ಎಲ್ಲ ತೆಗೆದಿಟ್ಬಿಡ. ಎಂತೆಂತ ಅದ್ಭುತ ಪವಾಡಗಳು ನೋಡ್ಬೋದ್ರಿ ಒಂದು ಕ್ಷಣದೊಳಗ. ನಾ ಬದುಕಿದ್ದ ಹೆಚ್ಚಿನ್ರಿ ಡಾಕ್ಟರ್. ಸರ್ ನಾನು ಡಾಕ್ಟರ್ ಅಲ್ಲ. ಹೇಳ್ಪ, ಏನ್ ಈಗ ಅದೇನ ಏನ್ ತಿನ್ನಾಕತ್ತಿ ಅದ ಬೀಳಾಕತ್ತೈತಿ, ತಿನ್ನಾಕ ಹೋಗ್ಬೇಡ್ರಿ. ಏನ ತಿನ್ನಾಕ ಹೋಗ್ಬೇಡ ಅಂದ್ರ ಬದುಕೋದ್ ಹೆಂಗ್ರಿ? ಹಾ, ಎಲ್ಲಿ ಕಣ್ ತೆಗಿಯಪ್ಪ, ನೆಲ್ಗಿ ತೆಗಿ. ನನ್ ಹೊಟ್ಟಿ ಕೆಟ್ಟೈತ್ರಿ. ಕೆಟ್ಟೈತನ? ಮುಂತಾಗ್ಬಿಟ್ಟಲ್ಲಿ ಇದು. ಡಾಕ್ಟರ್ ನನ್ಗೆ ಹೆಂಡ್ರು ಮಕ್ಕಳು ಅದಾರ್ರಿ, ನಮ್ ಶಾಂತ್ ಪಾಪು ಐತಿನ್ನು. ಅಲ್ಲೋಪ, ಇದು ವಾಚ್ ನಿಂತು ಬಿಟ್ಟೈತೆ ಅಂತ ಹೇಳಿದೆ. ಅದಕ್ಕೆ ಒಂದ್ ಸೆಲ್ ಹಾಕ್ಸ್ಕೋರಿ. ನೀವು ಇಲ್ಲಿ ಈ ಕಡೆ ಹಿಡೋದ್ ಗ್ಯಾಸ್ ಅಲ್ಲಿ ಟೈಮ್ ನೋಡಿದ್ರು ಈ ಶೆಲ್ ಹಾಕೋದಲ್ಲೋಪ, ಚಾರ್ಜ್ ಹಾಕೋದು. ಇಂಜೆಕ್ಷನ್ ಕೊಡಂದ ನಿನ್ಗ? ಅಯ್ಯೋ, ಇಂಜೆಕ್ಷನ್ ಕೊಡ್ಲಾ ಒಂದ? ಏನಾರ ಮಾಡ್ರಿ, ಹೊಟ್ಟಿ ನೋಯಿದ್ ಕಡಿಮೆ ಆಗ್ಬೇಕು ಅಷ್ಟ. ಹೊಟ್ಟಿ ನೋವುದು ಕಡಿಮೆ ಆಗ್ಬೇಕು, ಹೊಟ್ಟಿ ಮುರಿದ್ ಕಡಿಮೆ ಆಗ್ಬೇಕು, ಹೊಟ್ಟಿ ಮುರಿಯೋದ್ ಕಡಿಮೆ ಆಗ್ಬೇಕು, ಅರ್ಬಿ ತಗೊಂಡ್ ಹಿಂಡದಂಗ ಆಗೋದೆಲ್ಲ ಕಡಿಮೆ ಆಗ್ಬೇಕು. ಹೌದು, ಬರೀ ಏನ್ ತಿಂತಾರಲ್ಲ ಅದ ಬಿಡ್ತೈತಿ. ಹಂಗಾಗಿ ಇವತ್ತಿಂದ ಏನ್ ತಿನ್ನಾಕ್ ಹೋಗ್ಬೇಡಿ. ಮತ್ತ ಏನು ತಿನ್ಲಿಲ್ಲ ಬದುಕೋದ್ ಹೆಂಗ್ರಿ? ಎಲ್ ಮಾಡ್ತೀರಿ ಇಂಜೆಕ್ಷನ್? ಎಲ್ಲಿ ಮಾಡ್ತಾರ? ಇಲ್ಲಿ. ಮತ್ತೆ ನಾ ಇಲ್ಲಿ ಮಾಡಿದ್ನಿ ರೀ. ನಮ್ ದವಾಖಾನಿ ಪೇಷಂಟ್ ಇಲ್ಲಿ ಮಾಡ್ತೀರ ಇಲ್ಲಿ ಮಾಡ್ತೀರಿ. ಒಂದ್ ನಮೂನಿ ಖೋಖೋ ಇದು ಆದಂಗ ಬಿಟ್ಟೈತಿ. ಹೋಗ್ರ ಕಡೆ ಇನ್ನ ಸ್ವಲ್ಪ ತೊಳಿದ್ ಶಾಲೆ ಐತ್ ನೋಡ್ರು. ಈ ನಮ್ ಕಂಪೌಂಡ್ರಿಗ ಹಳ್ಳಿ ಇಡಪ್ಪ ಮಾರಾಯ ದವಾಖಾನ್ಯಾಗ ಅಂತಂದ್ರೆ ಅಲ್ಲೇ ಎಲ್ಲಾರ ವರ್ಷ ಹೋಗಿದ್ದಿರ್ತತ್ ನೋಡ್ರಿ. ಹೆಣ ಎತ್ಲಿ ಏನ್ ಕಂಪೌಂಡ್ರ್ ಕೊಡೈತಿ, ಅವ್ನು ಮುಂದಿನ ಸಲ ಬಿಡ್ಸ ಬಿಡ್ತಾನೆ. ತಿಂಗಳು ಪಗಾರ ಕೊಟ್ಟ ಬಿಟ್ಟ ಬಿಡ್ತೀನಿ ನಾನು. ಏನಿಲ್ರಿ, ಆಮೇಲೆ ನೀವ ಊಳ ಹಚ್ಚಿ ಗಸ ಹಸ್ತಿಕೊಂಡ್ ಮನೆಗೆ ಹೋಗ್ಬಿಡ್ರಿ ನೋಡ್ರಿ. ಅದ ಇದೀನ್ ಕರ್ದಂಗ ಆಕತ್ ನಾ ಇಂಜೆಕ್ಷನ್ ಕೊಟ್ಟನಂದ. ಕಡಿಮೆ ಆಕತ್ರಿ. ನೀವ್ ಮನಿಗ್ ಹೋಗೋದ್ರೊಳಗ ಎಲ್ಲಾ ಎಕ್ದಮ್ ಹುಗ್ಗಿಗತ್ತೆ. ಆಗ್ಬಾರ್ದ್ರಿ ನನಗ ಎಲ್ಲ ಒಂದ್ ನಮ್ಮನಿ ಇದೊಂದ್ ಗುಳಿಗೆ ತಗೋರಿ, ನೀರ್ ಕುಡೀರಿ. ಮನಿಗ್ ಹೋಗೋಡ್ದ ಒಂದ್ ನಮ್ಮನಿ ಹುಗ್ಗಿಗತ್ತೆ ಗಟ್ಟಿ ಆಗ್ಬಿಡ್ತೈತಿ. ತಗೊಂಡ್ರಿ ಗುಳಿಗೆ? 150 ರೂಪಾಯಿ ಕೊಡ್ರಿ. ತೋರಿ ಡಾಕ್ಟರ್. ನಿಮ್ಗ್ ಚೇಂಜ್ ಇಲ್ಲ ಕೊಡಾಕ? ಈಗ ಕಡಿಮೆ ಆಗ್ಲಿಲ್ಲ ಅದ್ ಮತ್ ಬರಬೇಕಲ್ರಿ, ನಾ ಅವಾಗ ಕೊಡುಂತ್ರೆ. ಫುಲ್ ಗ್ಯಾರಂಟಿ. ಅವ್ರು ಕಡಿಮೆ ಆಗುದಿಲ್ಲ ಮತ್ ಬರ್ಬೇಕಂತ ಫುಲ್ ಗ್ಯಾರಂಟಿ. ಹಿಂಗಿರ್ಬೇಕ್ರಿ ಪೇಷಂಟ್ ಅಂದ್ರ.
ಅಲ್ರಿ ಬಾಳ ಮತ್ತ ಆ ನಮನಿ ಇದು ಆಗತೈತಿ ನೀವ್ ಕೊಟ್ಟಿದ್ ಖಾತ್ರಿ ಆಗ್ಬೇಕಲ್ಲ ನನಗ್ ಹೋಗಿ ಮನಿ ಮಠ ಹೋಗೋರಾಗ ದಾರ್ಯಾಗ ಏನ್ರ ಹೆಚ್ಚು ಕಡಿಮೆ ಆತಂದ್ರ ಏನ್ ಮಾಡುದು? ನನ್ ಕಡೆ ಒಂದ್ ಇಂಜೆಕ್ಷನ್ ಹಾ ಒಂದ್ ಗುಳಿಗೆ ಹಾ ಮುಗಿತ್ರಿ. ಎಂತ ಸಮಸ್ಯೆ ಇದ್ರು ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗ್ಬಿಡ್ತೈತೆ ನನ್ ಕಡೆ. ನೋಡುನ್ರಿ ಈಗ ನಮ್ ಮನಿಗ್ ಹೋದ್ಮೇಲೆ ರಿಸಲ್ಟ್ ಗೊತ್ತಾಕತ್ತ. ಹಂಗ್ ಮಾಡ್ತೀರಿ? ಹಾ. ಸರಿ ಹೋಗ್ಬರ್ರಿ. ವಾಪಸ್ ಬರ್ತೇನೆ. ಆಯ್ತು ತೋರಿ ಹೋಗ್ರಿ. ಯಪ್ಪ ನಮ್ಮ ಮಾವ ಫೋನ್ ಮಾಡಿದ. ಹಲೋ ಮಾವ. ಹೇಳ್ಪ ಅಳಿದವ್ರ ಏನ್ ದವಾಖಾನಿ ಸಿಗ್ತಾನ ಏನಿಲ್ಲ? ದವಾಖಾನಿ ಸಿಕ್ತಪ್ಪ. ಡಾಕ್ಟರ್ ಒಟ್ಟ ಚಲೋ ಇದ್ದಂಗ ಅದಾರ. ಅಲ್ಲಿಂದ APMC ಗೆ ಹೇಳಿದ್ಯಾ? ಅಲ್ಲಿಂದ ಈ ಕಡೆ ಮುಂದ್ ಬರೋರಾಗ ಒಂದ್ ದೊಡ್ಡ ಬೋರ್ಡ್ ಹಾಕ್ಯಾರ. ಅದ ಹೇಳಿ ನನ್ ಸಿಬಿಟಿಂದ ಒಂದ್ 10 ರೂಪಾಯಿ ಕೊಟ್ರ ರಿಕ್ಷಾದಾಗ ಇಳಿಸ್ತಾರ ಅಲ್ಲಿಗೆ. 10 ರೂಪಾಯಿ ಕೊಟ್ಟ ಬಂದೆ. ಇಲ್ಲಿ ಇಲ್ಲಿ ಒಂದ್ ದೊಡ್ಡ ಬೋರ್ಡ್ ಹಾಕಿದ್ರ ಸಿಕ್ತು. ಒಳಗ್ ಬಂದೆ, ಒಂದ್ ಇಂಜೆಕ್ಷನ್ ಮಾಡಿ ಒಂದ್ ಉಳಿ ಕೊಟ್ರು. ಈಗ ಸ್ವಲ್ಪ ಸಮಾಧಾನ ಆದಂಗ ಆಗಾಕತ್ತೈತಿ. ಸಮಾಧಾನ ಏನ್ ಡಾಕ್ಟರ್ ಕೈಗುಣ ಭಾರಿ ಬಂಗಾರದ ಅಂತ ಗೋಪ ಭಾರಿ ಚಲೋ ಅದಾರ ಅವ್ರ. ಒಂದ ಸೂಜಿ ಮಾಡಿದ್ರ ನನಗೂ ಹಂಗಾಗಿತ್ತ. ಎಲ್ಲಾ ಹಚ್ಬಿಟ್ಟಿತ್ ನನ್ಗ. ಎಲ್ಲಾ ಈ ಗಟ್ಟಿ ಕಾಂಕ್ರೀಟ್ ಹಾಕದಂಗ ಆಗಿತ್ತತ್ ಈಗ. ಇಲ್ಲ ನನಗೂ ಈಗ ಸ್ವಲ್ಪ ಒಂದ್ ಇದು ಆತ್ ನೋಡಿ. ಈಗ ಸಮಾಧಾನ ಆದಂಗ ಆಗಾಕತ್ತೈತಿ. ಚಲೋ ಆತ್ ಬಿಡು. ಯಾಕಂದ್ರ ಆರಾಮ ಡಾಕ್ಟರ್ ಚಲೋ ಅದಾರ ಡಾಕ್ಟರ್. ಚಲೋ ಅದ ಚಲೋ. ಆಯ್ತಪ್ಪ. ಅದೇವ್ರ ಹಾ ಹೇಳುವ. ಅದೇ ಡಾಕ್ಟರ್ ಅದಾವ. ಅದಾರ. ತುಟಿಗೆ ಕೆಂಪು ಬಣ್ಣ ಹಚ್ಚಾಳ ನೋಡು. ಯಾಕ್ರಿ? ಯಾಕಿಲ್ಲ. ಏನೋ ನಿಪ್ಪಾನ್ ಪೇಂಟ್ ಟೈಪ್ ಏನೋ ಹಚ್ಚಾರಪ್ಪ ಬಾಯ್. ಆಯ್ತು ಕೊಡ್ತಂತೆ. ಡಾಕ್ಟರ್ ನಮ್ಮ ಅವ್ರ ಮಾತಾಡ್ತಾರಂತ. ಹೌದ್ರಿ? ಹಾ ಹೇಳ್ರಿ ಅಣ್ಣವ್ರ. ಡಾಕ್ಟರ್ ನಮಸ್ಕಾರ ರೀ. ನಮಸ್ಕಾರಿಪ್ಪ. ನಿಮ್ ಕೈಗುಣ ಏನ್ರಿ ಡಾಕ್ಟರ್? ಆರಾಮ್ ಆಗ್ಬಿಡುತ್ತೆ ನೋಡ್ರಿ ನಂಗೆ. ಯಾಕ್ರಿ ಏನಾಯ್ತು? ಆರಾಮ್ ಆತಂದ್ರಲ್ಲ? ಆರಾಮ್ ಆತ್ರಿ. ಕೊಟ್ರು ಇಂಜೆಕ್ಷನ್ ಗುಳಿಗೆ ಖಾಲಿ ಆಗ್ಯಾವ್ರಿ ಡಾಕ್ಟರ್. ಈಗೇನ್ ಆರಾಮ್ ಆಗಿತ್ತಲ್ರಿ ಮತ್ ಬಂದಿಲ್ರಿ ಅದಕ್ಕ. ಹೌದಾ? ನಮ್ಮ ಕೂಸಿಗೆ ಏನಾಗ್ತದ್ರಿ? ಕರ್ಕೊಂಬರ್ರಿ, ಚುಚ್ಚು ಕಳಿಸಿ ಒಂದ್ ಗುಳಿಗೆ ಕೊಡ್ತೇನಂತೆ. ಕೂಸ್ತಲ್ರಿ ಚುಚ್ಚೋದ್ಕಿಂತ ಮೊದ್ಲು ಏನಂತಂದ್ರ ಅವ ಕುರ್ಕುರಿ ಅಂತತ್ರಿ. ಬರೇ ಕುರ್ಕುರಿ ತಿಂತಾನ, ಕುರ್ಕುರಿ ಹೇಳ್ತಾನ್ರಿ. ಅಲ್ರಿ ಈ ಮಳೆಗಾಲ ಚಲೋ ಅಲ್ರಿಪ್ಪ ಕುರ್ಕುರಿ ಅವನ್ನೆಲ್ಲ ಕೊಡ್ಸಾಕ್ ಹೋಗ್ಬೇಡ್ರಿ ಚಿಕ್ಕ ಮಕ್ಳಿಗೆ. ಏನಂತ ಡಾಕ್ಟರ್ ಅದು ಬಾಳ ಹುಡುಗ ಅದ ನನ್ ಏನ್ ಒಂದು ಮನ್ಯಾಗ ಒಂದೊಂದು ರೂಪಾಯಿ ಕೊಟ್ಟು ಕಳ್ಸಿಬಿಡ್ತತ್ರಿ. ಅಂಗಡಿಗೆ ಹೋಗಿ ತರ್ತಾನ್ರಿ ಅವ. ಯಾಕ ನಿಮ್ಮ ತಿನ್ಸ್ಬೇಡ್ರಿ ಚಿಕ್ಕ ಮಕ್ಳು. ಕುರ್ಕುರಿ ಚಲೋ ಅಲ್ಲ. ತಿಂತಾನ್ರಿ ಅದನ್ನ ತಿಂದು ಅದನ್ನ ಹೇಳ್ತಾನ್ರಿ. ಈ ಮಳೆಗಾಲಕ್ಕೆ ಚಿಕ್ಕ ಮಕ್ಳು ಚಲೋ ಅಲ್ರಿಪ್ಪ. ಏನ್ ಮಾಡೋದ್ ಬಿಡ್ರಿ ಡಾಕ್ಟರ್. ಈಗ ನನ್ನ ಹೆಂಡತಿ ಹೇಳಿದ್ರು ತಿಳ್ಕೊಳಂಗಿಲ್ರಿ. 10 ರೂಪಾಯಿ 20 ರೂಪಾಯಿ ಇರ್ತಾವ್ರಿ ಮನ್ಯಾಗ. ಅದ್ರಾಗ ಚಿಲ್ಲರ್ ಕೊಟ್ಟು ಕಳಿಸ್ತಾವ್ರಿ. ಹಂಗ ನಿಮ್ಮ ಚಿಕ್ಕ ಮಕ್ಳಿಗೆ ಏನ್ ಬಿಸಿ ಬಿಸಿ ರೊಟ್ಟಿ ಉಪ್ಪು ಎಣ್ಣೆ ಹಾಕಿ ಸುತ್ತಿ ತಿನ್ನಿಸ್ಬೇಕ್ರಿ 4 ರೊಟ್ಟಿ. ಈ ಕುರ್ಕುರಿ ತಿನ್ನಿಸ್ತಾವ ಈಗಿನ ಏನ್ ಮಕ್ಕಳ್ರಿಪ್ಪ. ಇನ್ನೊಂದ್ಸಲ ಬಂದ್ರ ನನ್ ಹೆಂಡತಿನ ಕರ್ಕೊಂಡ್ ಬರ್ತೇನ್ರಿ. ಕರ್ಕೊಂಬರ್ರಿ 2 ಕೊಟ್ಟು ಹೇಳ್ತಾಕಿ ಚೆನ್ನಾಗಿ. ನನ್ನ ಮಾತ ಕೇಳುದಿಲ್ಲ ಅಂತಂದ್ರಿ ಡಾಕ್ಟರ್. ಕರ್ಕೊಂಬರ್ರಿ. ಯಾರ್ಯಾರ ಮಾತು ಕೇಳಂಗಿಲ್ಲ ಎಲ್ಲ ನನ್ ದವಾಖಾನೆ ಕರ್ಕೊಂಬರ್ತೀನಿ ಹೇಳ್ ಕಳ್ಸ್ರಿ. ಆ ಕುರ್ಕುರಿ ಅದು ಕೊಡ್ಸ್ಬೇಡ್ರಿ ಮಕ್ಳಿಗೆ. ಮಳೆಗಾಲಕ್ಕೆ ಚಲೋ ಅಲ್ಲ. ಕೊಡ್ಸುದಿಲ್ರಿ ಕೊಡ್ದ ನೋಡ್ರಿ ಮಳೆ ಮಾತಾಡ್ರಿ. ಕೊಡ್ರಿ ಡಾಕ್ಟರ್ ಕೊಡ್ರಿ. ಹಲೋ ಅಳಿದವ್ರ. ಹೇಮ. ಆಯ್ತಪ್ಪ ತೋರ್ಸ್ಕೊಂಬ ಆರಾಮಾಗ ನೋಡ. ಆಯ್ತು ಡಾಕ್ಟರ್ ಚಲೋ ಅದಾರ. ಗುಳಿಗೆ ಕೊಡ್ತಾರ. ಓಕೆ ಬರ್ತೇನೆ. ಕರೆಕ್ಟ್ ಆಗಿ ತಗೋ ಡಾಕ್ಟರ್ ಗುಳಿಗೆ. ಇಲ್ಲೇ ಒಂದ್ ತಗೊಂಡ ಬಿಟ್ಟನಿ ಗುಳಿಗೆ ತಗೊಂಡ್ ಮತ್ತೊಂದ್ ಸೂಚಿ ಕಳ್ಸೇ ಬಿಟ್ರಿ. ಈಗ ಬರ್ತಂತ ಅಲ್ಲಿ ಬಂದ್ ಫೋನ್ ಮಾಡ್ತೇನಪ್ಪ. ಡಾಕ್ಟ್ರ ಬರ್ತೇನ್ರಿ ನಾ. ಮತ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ಮತ್ ಈಗೇನ್ ಸ್ವಲ್ಪ ಆರಾಮದಾಗ ಆಗೈತ್ರಿ. ಅಕಸ್ಮಾತ್ ಮತ್ ಏನ್ರ ಹೆಚ್ಚು ಕಡಿಮೆ ಆತಂದ್ರ ಮತ್ ಬರ್ತೇನೆ. ಬರ್ತೇನ್ರಿ. ಎಲ್ಲಾರು ಹುಷಾರ್ರಿ. ಆಯ್ತು ತಿಂತೀರನ ಕುರ್ಕುರೆ? ಸಾಕಪ್ಪ. ಬಾಳ್ ತಿನ್ಬಾರ್ದೇನ. ಬಾಳ್ ತಿನ್ಬಾರ್ದನ್ನ ಸಲ ತಂದು ತಿನ್ಬಿಟ್ಟಿರ್ತೀನಿ. ಒಂದೊಂದು ಪೇಷಂಟ್ ಎಲ್ಲ ಮುಗ್ದಂಗ ಆದ್ವು. 1:40 ಆತ. ಮನೆ ಕಡೆ ಹೋಗಿ ಒಂದ್ 2 ರೊಟ್ಟಿ ತಿಂದು 1-2 ತಾಸು ನಿದ್ದೆ ಮಾಡಿ ಕಾಸ 5ಕ್ಕೆ ಬಂದು ಕುಂದ್ರತ್. ಮತ್ತೆ ಪೇಷಂಟ್ ಯಾರಿಲ್ಲ ಅಂದಂಗ ಆತೀಗ. ಎಸ್ ಡಾಕ್ಟ್ರೇ ಸಾರಿ ಗುಡ್ ಆಫ್ಟರ್ನೂನ್ ರೀ ಮೇಡಮ್. ಅಲ್ರಿ ಡಾಕ್ಟರ್ ಪ್ಲೀಸ್ ಸಾರಿ ಡಾಕ್ಟರ್. ಇವತ್ತು ಕೂಡ ಸ್ವಲ್ಪ ಲೇಟ್ ಆಯ್ತು ಡಾಕ್ಟರ್. ಹೊರಗಡೆ ಮಳೆ ತುಂಬಾ ಬರ್ತಾ ಇದೆ ಡಾಕ್ಟರ್. ಪ್ಲೀಸ್ ಕ್ಷಮಿಸಿ ಡಾಕ್ಟರ್ ಪ್ಲೀಸ್. ನೋಡು ನೀ ಪ್ರತಿದಿನ ನಾನು ಇದೇ ರೀತಿ ನೀ ದವಾಖಾನೆ ಲೇಟ್ ಆಗಿ ಬಂದೆಪ್ಪ ಅಂತ ನಾನು ಕಂಪ್ಯೂಟರ್ ಬೇಡ ನಾ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಡಾಕ್ಟರ್ ಹಾಗೆ ಮಾಡಬೇಡಿ ಡಾಕ್ಟರ್. ನಾನು ಹೊಟ್ಟೆ ಮಾಡಿ ಹೊಡಿಬೇಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್ ಕ್ಷಮಿಸಿ ಡಾಕ್ಟರ್. ಇವತ್ತೊಂದ್ ದಿವಸ ನೆಕ್ಸ್ಟ್ ಟೈಮ್ ಈ ತರ ಮಾಡಲ್ಲ ಮೇಡಮ್.
ಕರೆಕ್ಟ್ ಆಗಿ ಡ್ಯೂಟಿ ಟೈಮ್ ಬರ್ತೀನಿ ಡಾಕ್ಟರ್ ಪ್ಲೀಸ್ ಡಾಕ್ಟರ್. ಏನ್ ಹೇಳ್ತೇವೆ ಒಂದ್ ದಿವ್ಸ ಕರೆಕ್ಟ್ ಆಗಿ ಬರಂಗಿಲ್ಲ, ಅಲ್ಲಿ ಹಾಸ್ಪಿಟ್ಲಿಗೂ ಬರಂಗಿಲ್ಲ, ಇಲ್ಲಿ ಮನಿಗೂ ಬಂದು ಈಗೆಲ್ಲ ನೀಟಾಗಿ ಇಟ್ಕೊಳಕ್ ಬರಂಗಿಲ್ಲ, ಟೇಬಲ್ ಕ್ಲೀನ್ ಇರಂಗಿಲ್ಲ ಮೊದ್ಲು. ಇಲ್ಲ ಡಾಕ್ಟರ್ ಹಂಗೆಲ್ಲ ಮಾಡ್ತೀನಿ ಡಾಕ್ಟರ್ ಪ್ಲೀಸ್. ಸಾರಿ ಡಾಕ್ಟರ್ ಕ್ಷಮಿಸಿ ಇವತ್ತು ಪ್ಲೀಸ್. ಇಂಜೆಕ್ಷನ್ ಬಾಟ್ಲ್ ಎಲ್ಲ ಖಾಲಿ ಆಗ್ಯಾವ, ಒಂದೇ ಒಂದ್ ಬಾಟ್ಲ್ ಐತಿ, ಅಲ್ಲಿ ಗುಡಾನ್ ಹೋಗಿ ಟ್ಯಾಬ್ಲೆಟ್ಸ್ ತರಂಗಿಲ್ಲ, ಇಂಜೆಕ್ಷನ್ ತರಂಗಿಲ್ಲ, ಎಲ್ಲ ವೇಸ್ಟ್ ಆಗಿದೆ, ಅದನ್ನೆಲ್ಲ ತೆಗೆದು ಬಿಸಾಕೋದಿಲ್ಲ, ಒಂದ್ ಬಾಟ್ಲ್ ನೀಟಾಗಿ ನೀರ್ ತುಂಬಿಡಂಗಿಲ್ಲ. ಇಲ್ಲ ಡಾಕ್ಟರ್ ಏನ್ ಮೇಂಟೆನೆನ್ಸ್ ಮಾಡ್ತೀನಿ ನೀನು ಹಾಸ್ಪಿಟ್ಲ್ ಅನ್ನ? ಸಾರಿ ಡಾಕ್ಟರ್ ಮಾಡ್ತೀನಿ ಡಾಕ್ಟರ್, ಇನ್ಮೇಲೆ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಡಾಕ್ಟರ್. ಬಂದ್ರೆ ಬರೋದ್ ಖರೆ ಲೇಟ್ ಆಗಿ ಬರ್ತೀಯ, ಇಲ್ಲ ಅಂದ್ರೆ ಯಾವ್ದೋ ಹುಡುಗಿ ಜೊತೆ ಫೋನ್ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೋತೀನಿ. ಇಲ್ಲ ಡಾಕ್ಟರ್ ಯಾವ ಹುಡುಗಿ ಇಲ್ಲ ಯಾರಿಲ್ಲ ಡಾಕ್ಟರ್, ಹೊರಗಡೆ ಮಳೆ ತುಂಬಾ ಬರ್ತಾ ಇದೆ ಡಾಕ್ಟರ್, ಬಸ್ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಡಾಕ್ಟರ್. ಹಿಂಗೆ ಅದು ನಾನು ಹೇಳ್ದೆ ತೆಗೆದು ಹಾಕ್ಬಿಡ್ತೀನಿ ಅಷ್ಟೇ. ಇಲ್ಲ ಡಾಕ್ಟರ್ ಕರೆಕ್ಟ್ ಆಗಿ ಬರ್ತೀನಿ ಡಾಕ್ಟರ್ ಇನ್ಮೇಲೆ ಪ್ಲೀಸ್ ಡಾಕ್ಟರ್. ಸಾರಿ. ಓಕೆ ಓಕೆ ಥ್ಯಾಂಕ್ ಯು ಡಾಕ್ಟರ್. ಅಲ್ಲಿ ಹೊರಗಡೆ ಗುಡಾನ್ಗೆ ಹೋಗ್ಬಿಡ್ತೀನಿ ಡಾಕ್ಟರ್, ಸ್ವಲ್ಪ ಅದೇನಿದೆ ಮೆಡಿಸಿನ್ ಎಲ್ಲ ತಗೊಂಡ್ಬರ್ತೀನಿ ಡಾಕ್ಟರ್. ಅದೆಲ್ಲ ಫಸ್ಟ್ ಮೇಲಿಂದ ಧೂಳ ಇದ್ ಮಾಡ್ಕೊಂಡು ನೀಟಾಗಿ ಬಾಕ್ಸಸ್ ಎಲ್ಲಾ ಖಾಲಿ ಆಗಿದ್ದೆಲ್ಲ ಹೊರಗ್ ಬಿಸಾಕ್ರಿ, ಹಾ ಡಾಕ್ಟರ್. ಗಾಡಿ ಬಂದ್ ಹೇರ್ಕೊಂಡ್ ಹೋಗ್ತೈತಿ. ಹಾ ಡಾಕ್ಟರ್. ನೆಕ್ಸ್ಟ್ ಮಾಲ್ ಬರ್ತದಲ್ಲ ಅದ್ ಒಳಗೆ ಇಳಿಸ್ಕೋಬೇಕು. ಆಯ್ತು ಆ ಡಾಕ್ಟರ್. ಟ್ಯಾಬ್ಲೆಟ್ಸ್ ಒಂದು ತೊಯ್ಬಾರ್ದು, ನಾ ಆಮೇಲೆ ಬಂದ್ ಚೆಕ್ ಮಾಡ್ತೀನಿ. ಆಯ್ತು ಡಾಕ್ಟರ್ ಹೋಗ್ಬರ್ತೀನಿ ಡಾಕ್ಟರ್ ಸರಿ ಗುಡಾನ್ಗೆ. ಹೋಗ್ ಬನ್ನಿ. ಹಾ ಡಾಕ್ಟರ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದಂತ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಂಡಾಸ್ ಸ್ಪೆಷಲಿಸ್ಟ್ ಎಲ್ಲಾ ಎಪಿಸೋಡ್ ಹೆಂಗ್ ಬರಾಕತ್ತಾವ ಅನ್ನೋದನ್ನ ಇಂಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಒಳಗ ಒಂದು ಬಾಕ್ಸ್ ಕಮೆಂಟ್ ಬಾಕ್ಸ್ ಐತಿ, ಆ ಕಮೆಂಟ್ ಬಾಕ್ಸ್ ನಿಮ್ದೇ ಇರ್ತೈತಿ. ಸೊ ಮತ್ತೆ ಲಘು ಲಘುನ ಹೋಗಿ ಡಾಕ್ಟರ್ ಬಗ್ಗೆ ಹೆಂಗ್ ಅನಿಸ್ತ, ಆಮೇಲೆ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ಹೋದಂತ ಪೇಷಂಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತ ಅನ್ನುವಂಥದ್ದನ್ನ ಆ ಕಮೆಂಟ್ ಮುಖಾಂತರ ಬರ್ತೀವಿ.